ಡಿಮಾರ್ಟಿಂದ ಆರ್ಡರ್ ಏನೋ ಶಿಪ್ಮೆಂಟ್ ಇಶ್ಯೂಸ್ ಆಗಿದೆ ಅಂತ ಹೇಳಿದ್ನಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ 10 o'clock ಬಿಫೋರೇ ತಂದು ಕೊಟ್ಟರು. ಆ್ಯಂಡ್ ವೆರಿ ನೈಸ್. ಅವರೆಲ್ಲ ಬಂದು ಕಾಂಪೌಂಡ್ ಒಳಗೆ ಇಟ್ಕೊಟ್ಟು ಹೋದರು. ಆ್ಯಕ್ಚುಲಿ ತುಂಬಾ ಇತ್ತು, ನನಗೆ ತೊಗೊಂಡು ಬರೋಕ್ಕೆ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ಅವರೇ ತಂದು ಇಟ್ಕೊಟ್ರು ಪಾಪ. ಆ್ಯಂಡ್ ಹಾಗೆ ವ್ಲಾಗ್ ಮಾಡ್ತಿದ್ನಲ್ಲ, ಸೊ ಯಾವ ಚಾನಲ್ಲು ಅಂತ ಹೇಳಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದರು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಇವಾಗಷ್ಟೇ ಸ್ವಲ್ಪ ಡಿಮಾರ್ಟಿಂದ ಆರ್ಡರ್ಸ್ ಬಂತು. ಸೊ ಹಾಗಾಗಿ ಇವತ್ತು ಫ್ರೈಡೇ, ಬೆಳಗ್ಗೆನೇ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿದಿದೆ. ಆ್ಯಂಡ್ ಇವತ್ತು ಮನಮೋಹನ್ ಸಿಂಗ್ ಅವರು ತೀರ್ಕೊಂಡಿದ್ದಾರೆ. ಸೊ ಹಾಗಾಗಿ ಆ್ಯಕ್ಚುಲಿ ಎಲ್ಲ ಕಡೆ ರಜೆ ಅನೌನ್ಸ್ ಆಗಿದೆ. ಬಟ್ ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಾ ಇರೋ ಯೂನಿವರ್ಸಿಟಿಲಿ ರಜೆ ಅನೌನ್ಸ್ ಆಗಿರಲಿಲ್ಲ. ಸೊ ಅವ್ರು ಇಷ್ಟೊತ್ತಿಗೆಲ್ಲ ಬಂದು ಬ್ರೇಕ್ಫಾಸ್ಟ್ ಮಾಡಬೇಕಾಗಿತ್ತು. 10:30 ಆಗಿದೆ, ಬಟ್ ಬಂದಿಲ್ಲ. ಯಾಕೋ ಕಾಲ್ ಮಾಡಿದ್ದೆ, 10:30 ಮೇಲೆ ಬರ್ತೀನಿ, ಇನ್ನೂ ಮೀಟಿಂಗ್ ನಡೀತಾ ಇದೆ ರಜಾ ಅನೌನ್ಸ್ ಮಾಡೋಕ್ಕೆ, ಸೊ ಅದು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಆ್ಯಂಡ್ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಮಾತಾಡುವಾಗ ಉಸಿರಾಟ ಜಾಸ್ತಿ ಆಗುತ್ತೆ. ಐ ಥಿಂಕ್ ಅದು ಕಾಮನ್ ಅನಿಸುತ್ತೆ ಎಲ್ಲರಿಗೂ. ಬಿಕಾಸ್ ಸುಮಾರು ಜನನ ನಾನು ಯೂಟ್ಯೂಬರ್ಸ್ನ ಗಮನಿಸಿದ್ದೀನಿ, ಸ್ವಲ್ಪ ಉಸಿರು ಎಳ್ಕೊಂಡೇ ಮಾತಾಡ್ತಿರ್ತಾರೆ. ಆ್ಯಂಡ್ ಐ ಫೀಲ್ ದ ಸೇಮ್, ನನಗೂ ಹಂಗೆ ಸೇಮ್ ಫೀಲ್ ಆಗುತ್ತೆ. ಆ್ಯಂಡ್ ಹಾಗೆ ಇವತ್ತು ಡಿಮಾರ್ಟ್ನಿಂದ ಆರ್ಡರ್ ಬಂದಿತ್ತು. ನೆನ್ನೆನೇ ಬರಬೇಕಾಗಿತ್ತು, ಬಟ್ ಇವ್ರನ್ನ ಕೇಳಿದೆ ಇವತ್ತು ಬಂದಿರೋರನ್ನ. ಅವರೇನೋ ನಿನ್ನೆ ಕಾಲ್ ಮಾಡಿದ್ದು ಯಾರೋ ಬೇರೆ ಅನಿಸುತ್ತೆ. ಆ್ಯಕ್ಚುಲಿ ಅದು ಅವರು ಎಲೆಕ್ಟ್ರಾನಿಕ್ ಸಿಟಿಲಿ ಹಾಕಿದ್ದಂತೆ ಅವರಿಗೆ ಡ್ಯೂಟಿ. ಬಟ್ ನಮ್ಮ ಏರಿಯಾಗೆ ಬರೋದೇ ಬೇರೆ ಇರ್ತಾರೆ. ಒಂದೊಂದು ಏರಿಯಾಗೂ ಒಂದೊಂದು ಡಿಫ್ರೆಂಟ್ ಡೆಲಿವರಿ ಮಾಡೋಕ್ಕೆ ಇರ್ತಾರಲ್ವ. ಸೊ ಹಾಗಾಗಿ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಆ್ಯಂಡ್ ನಂಗೆ ಅಷ್ಟೊಂದು ಅರ್ಜೆಂಟ್ ಏನೂ ಇರಲಿಲ್ಲ ಗ್ರಾಸರೀಸು. ನಾನು ಜಾಸ್ತಿ ಗ್ರಾಸರೀಸ್ ಬುಕ್ ಮಾಡೋದು ಅಂದರೆ ಡಿಮಾರ್ಟಲ್ಲಿ. ಮುಂಚೆ ಕಂಪ್ಲೀಟ್ ಮನೆಗೆ ಎಲ್ಲ ಗ್ರಾಸರೀಸು ಡಿಮಾರ್ಟಲ್ಲೇ ಶಾಪ್ ಮಾಡ್ತಾಯಿದ್ದಿತ್ತು. ಬಟ್ ಇವಾಗ ಏನಾಗಿದೆ ಅಂದರೆ, ಪ್ರೆಗ್ನೆಂಟ್ ಆದಾಗಿಂದ ನಂಗೆ ಅಲ್ಲಿ ಹೋಗೋಕೆ ಆಗ್ತಾಯಿಲ್ಲ. ಅಲ್ಲಿ ಹೋದರೆ ಏನೋ ಸಫಕೇಟ್ ಆಗುತ್ತೆ, ಏನೋ ತುಂಬ ಕ್ಲಮ್ಸಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಏನು ಬೇಕೋ ಅದನ್ನು ಆರ್ಡರ್ ಮಾಡಿಬಿಡ್ತೀನಿ, ಮನೆಗೆ ಬರುತ್ತೆ. ಜಸ್ಟ್ 1 day ಡೆಲಿವರಿ ಗ್ಯಾಪ್ ಇರುತ್ತೆ. ನೆನ್ನೆ ನೈಟ್ ಬುಕ್ ಮಾಡಿದ್ರೆ ಇವತ್ತು ಬೆಳಗ್ಗೆಗೆಲ್ಲ ಬಂದ್ಬಿಡುತ್ತೆ. ಆ್ಯಂಡ್ ಟೈಮ್ ಸ್ಲಾಟ್ ಕೂಡ ನೀವು ಚೂಸ್ ಮಾಡ್ಕೋಬೋದು, ಯಾವತ್ತು ಬೇಕು, ಯಾವ ಟೈಮಿಂಗ್ಸ್ ಬಿಟ್ವೀನಲ್ಲಿ ಬೇಕು ಅಂತೆಲ್ಲ. ಸೊ ನನಗೆ ಡಿಮಾರ್ಟಿಂದ ಬೇಕಾಗಿದ್ದು ಇವತ್ತು ಬಿಸ್ಕೆಟ್ಸ್ ಆಗಿರ್ಬೋದು, ಹಾಗೆ ಟೀ ಪೌಡರ್, ಆಮೇಲೆ ಕುಕ್ಕಿಂಗ್ ಆಯಿಲ್, ಹಾಗೆ ಶುಗರ್, ಸ್ವಲ್ಪ ಅರಿಶಿನ, ಈ ಥರ ಮನೆ ಥಿಂಗ್ಸ್ನೆಲ್ಲ ಸ್ವಲ್ಪ ಬುಕ್ ಮಾಡಿದ್ದೆ ಅಷ್ಟೇ. ವೆರಿ ಫ್ಯೂ ಥಿಂಗ್ಸ್. ನನಗೆ ಯಾಕಂದರೆ ಅದೆಲ್ಲ ಬಲ್ಕಲ್ಲಿ ಬೇಕು. ನನಗೆ ಟೀ ಪುಡಿ ನಮ್ಮ ಮನೇಲಿ ಜಾಸ್ತಿ ಖಾಲಿ ಆಗುತ್ತೆ. ಸೊ ಹಾಗಾಗಿ 1/2 kg ಮಾಡಿಬಿಡ್ತೀನಿ. 250 ಗ್ರಾಮ್ಸ್ದು 2 ಕ್ವಾಂಟಿಟಿ ಬುಕ್ ಮಾಡಿದ್ರೆ ನನಗದು ಸುಮಾರು ದಿವಸ ಬರುತ್ತೆ. ಆ್ಯಂಡ್ ಮನೆಗೆ ಯಾರು ಬರ್ತಿರ್ತಾರೆ, ಈಗ ಸೀಮಂತ ಬೇರೆ ಇದೆ. ಸೊ ನೋಡಬೇಕು, 1-2-3 days ಬಿಫೋರ್ ಬರ್ತಾ ಇರ್ತಾರಲ್ವ ಯಾರಾದರೂ. ಸೊ ಹಾಗಾಗಿ ಮತ್ತು 5 kg ಶುಗರ್ ಬುಕ್ ಮಾಡಿಬಿಡ್ತೀನಿ, 5 kg ಶುಗರು. ಬಿಕಾಸ್ ಶುಗರು ಕೂಡ ಜಾಸ್ತಿ ಖಾಲಿ ಆಗುತ್ತೆ ಆ್ಯಂಡ್ ತುಂಬ ದಿನ ಬರುತ್ತೆ ಕೂಡ. ಅದೇನು ಅಷ್ಟು ಒಂದೊಂದೇ ಕೆ ಜಿ ತರೋದೇನು, ಬೇರೆದೆಲ್ಲ ಮೇಂಟೈನ್ ಆಗುತ್ತೆ. ಶುಗರು ಡೈಲಿ ಯೂಸ್ ಮಾಡೋದ್ರಿಂದ ಬೇಗ ಖಾಲಿ ಆಗಿಬಿಡುತ್ತೆ. ಸೊ ಈಗ ಅದನ್ನೆಲ್ಲ ಜೋಡಿಸ್ಬೇಕು. ಅವ್ರು ಬಂದರೆ ನಂಗೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ಇವತ್ತು ಒಬ್ಬಳೇ ಇರ್ತೀನಲ್ಲ, ಸೊ ಬೇಜಾರಾಗ್ತಿರುತ್ತೆ ಮನೇಲಿ. ಇನ್ನೊಂದು ಫ್ಯೂ ಡೇಸ್ ಅಷ್ಟೇ, ಆಮೇಲೆ ಏನೂ ತೊಂದರೆ ಇಲ್ಲ. ಆ್ಯಂಡ್ ಗುಂಡ ಕಂಪ್ನಿ ಕೊಡ್ತಿರ್ತಾನೆ, ಬಿಡ್ಡು ಬರ್ತಿರ್ತಾನೆ. ಸೊ ಹಾಗಾಗಿ ಅಷ್ಟೊಂದು ಬೇಜಾರು ಅನಿಸಲ್ಲ. ಆ್ಯಂಡ್ ಕೆಲಸನೂ ಇರುತ್ತಲ್ಲ, ಮೇಂಟೈನ್ ಆಗಿಬಿಡುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಡೌಟು, ನಿಮಗೆ ಹೇಗೆ ವಿಡಿಯೋದಲ್ಲಿ ಮಾತಾಡೋಕ್ಕೆ ಧೈರ್ಯ ಬಂತು, ಕ್ಯಾಮ್ರಾ ಹೆಂಗೆ ಫೇಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ. ಅಂದರೆ ನನಗೆ ನನ್ನ ಪರ್ಸ್ನಲ್ ವಾಟ್ಸಪ್ಪಲ್ಲಿ ಆಗಿರ್ಬೋದು, ಅಥವಾ ನಾನು ಯಾರನ್ನಾರು ಮೀಟ್ ಮಾಡಿದಾಗ ಆ ಥರ ಎಲ್ಲ ಕೇಳ್ತಾ ಇದ್ದಾರೆ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಇದು ನನ್ನ ಫಸ್ಟ್ ಯೂಟ್ಯೂಬ್ ಅಲ್ಲ. ನಾನು ಆಲ್ಮೋಸ್ಟ್ ನನ್ನ ವೀಡಿಯೋಸ್ ನಿಮಗೆ ಒಂದು 3 ಚಾನಲಲ್ಲಿ ಸಿಗುತ್ತೆ.
ನಿಮ್ಮಿಂದ ನಿನಗಾಗಿ ಚಾನಲ್ ಹೆಸರು ನಿಮ್ಮಿಂದ ನಿಮಗಾಗಿ ಅಂತ. ನೋಡಿರ್ಬೋದು, ಬ್ಯಾಂಗ್ಳೂರಲ್ಲಿ ಟಾಕ್ ವಿತ್ ಚೈತ್ರ ಅಂತ ಒಬ್ಬರು ಯೂಟ್ಯೂಬರ್ ಇದ್ದಾರೆ. ಸೊ ಅವರ ಹಸ್ಬೆಂಡು ನಿಮ್ಮಿಂದ ನಿಮಗಾಗಿ ಅಂತ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದರು. ಸೊ ಆ ಚಾನಲಲ್ಲಿ ನನ್ನ ಇಂಟ್ರೊಡಕ್ಷನ್ ಹಾಗೆ ಒಂದು PCODಗೆ ಮತ್ತು ಇನ್ನೊಂದು ಯಾವುದೋ ಒಂದಕ್ಕೆ ವಿಡಿಯೋ ಮಾಡಿಕೊಟ್ಟಿದ್ದೆ, ಯೋಗ ವೀಡಿಯೋಸ್ ಮಾಡಿಕೊಟ್ಟಿದ್ದೆ. ಆ್ಯಂಡ್ ಆವಾಗ ನಾನು PUC ಮುಗಿಸಿ ಆಗಷ್ಟೇ ಜಸ್ಟ್ ಫಸ್ಟ್ ಇಯರ್ ಡಿಗ್ರಿ ಇದ್ದೆ. ಸೊ ಅದೇ ಫಸ್ಟ್ ನಾನು ಫೇಸ್ ಮಾಡಿದ್ದು ಅಂತಂದರೆ. ಅದಕ್ಕೆ ಮುಂಚೆ ಮಾಮೂಲಿ ಯೋಗದ ಯಾವುದಾದ್ರೂ ಇವೆಂಟ್ಸ್ ಇದ್ದರೆ ಅವಾಗವಾಗ ಅಲ್ಲಲ್ಲೇ ಮಾತಾಡ್ತಿದ್ದೆ ಅಷ್ಟೇ. ಬಟ್ ಯೂಟ್ಯೂಬ್ ಅಂತ ಮಾಡಿದ್ದು ನಿಮ್ಮಿಂದ ನಿಮಗಾಗಿ ಅಂತ ಒಂದು ಚಾನಲಲ್ಲಿ. ಸೊ ಅದಾದಮೇಲೆ ನಂದು ಚಾನಲ್ ಸ್ಟಾರ್ಟ್ ಮಾಡಿದೆ, ದ್ಯುತಿಧಾರ ಯೋಗ ಅಂತ. ಆ್ಯಂಡ್ ಐ ಥಿಂಕ್ ದ್ಯುತಿಧಾರ ಯೋಗ ಸ್ಟಾರ್ಟ್ ಮಾಡಿದಾಗ ನನ್ನ ಡಿಗ್ರಿ ಕಂಪ್ಲೀಟ್ ಆಗಿತ್ತು. ಬಟ್ ನನಗೆ ದ್ಯುತಿಧಾರ ಯೋಗ ತುಂಬ ಕಂಟೆಂಟ್ಸ್ ರೆಡಿ ಇದೆ, ಬಟ್ ನನಗೆ ವೀಡಿಯೋಸ್ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ. ಆಡಿಯೋ ಎಲ್ಲ ರೆಡಿ ಇದೆ, ಬಟ್ ಈಗ ಪ್ರೆಗ್ನೆಂಟ್ ಇರೋದ್ರಿಂದ ನನಗೆ ಶೂಟ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಆವಾಗ 2 ವೀಡಿಯೋ ಹಾಕಿರೋದು, ಬಟ್ ಅದು ತುಂಬ ವ್ಯೂಸ್ ಹೋಗ್ತಾ ಇದೆ ಕೂಡ. ಸೊ ನೋಡೋಣ ಇನ್ ಫ್ಯೂಚರ್ಲಿ. ಐ ಥಿಂಕ್ ಈಗ ಈ ಪ್ರೆಗ್ನೆನ್ಸಿ ಜರ್ನಿಲಿ ಏನೇನು ಮಾಡ್ಬೋದು ಅಂತ ಶೂಟ್ ಮಾಡಿ ಹಾಕ್ತೀನಿ. ಸೊ ಲೆಟ್ಸ್ ಸಿ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ದ್ಯುತಿಧಾರ ಯೋಗ ಕೂಡ ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನನ್ನ ಇನ್ಸ್ಟಾಗ್ರಾಮ್ ಐಡಿನ. ಸೊ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ, ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ. ಐ ಥಿಂಕ್ ನನ್ನ ಹಸ್ಬೆಂಡ್ಗೆ ಮನೇಲಿ ಇರೋಕ್ಕಾಗಲ್ಲ, ಎಲ್ಲಾದರೂ ಹೋಗೋಣ ಅಂತ ಹೇಳಬಹುದು. ಸೊ ಲೆಟ್ಸ್ ಸಿ ಇವತ್ತು ಹೇಗೆ ಹೋಗುತ್ತೆ ಅಂತ. ಬಟ್ಟೆ ಎಲ್ಲ ತುಂಬ ದಿವಸದಿಂದ ವಾಶ್ ಮಾಡಿರಲಿಲ್ಲ. ಮೈಸೂರಿಂದ ಬಂದಾಗಿಂದ ಒಂದು ರೌಂಡು ವಾಶ್ಗೆ ಹಾಕಿರಲಿಲ್ಲ. ಸೊ ಸ್ವಲ್ಪ ಜಾಸ್ತಿ ಇತ್ತು ಬಟ್ಟೆ. ಸೊ ಬೇಗ ಫಸ್ಟು ಕೆಲಸ ಶುರು ಮಾಡೋಕ್ಕೆ ಮುಂಚೆ ಬಟ್ಟೆ ವಾಶ್ಗೆ ಹಾಕ್ಬಿಡೋಣ ಅಂತ ಹಾಕ್ತಾಯಿದ್ದೀನಿ. ವಾಶ್ಗೆ ಹಾಕೋಷ್ಟರಲ್ಲಿ ಬಸವರಾಜ್ ಬಂದು ತಿಂಡಿ ಮಾಡಿಕೊಂಡು ನಾವು ಹಂಗೆ ಅವರು ಒಂದು ಸ್ವಲ್ಪ ಚಳಿ ಮಳೆ ಎಲ್ಲ ಜಾಸ್ತಿ ಇತ್ತು. ಸೊ ಹಾಗಾಗಿ ಟೀ ಮಾಡು ಅಂತ ಹೇಳಿದರು. ಸೊ ಟೀ ಕುಡ್ಕೊಂಡು ಹಾಗೆ ಡಿಮಾರ್ಟಿಂದ ಎಲ್ಲ ಬಂದಿತ್ತಲ್ಲ ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಎಲ್ಲ ಅಲ್ಲಲ್ಲೇ ಎತ್ತಿ ಇಟ್ಬಿಟ್ರೆ ಮನೆಯೂ ತುಂಬ ಮೆಸ್ಸಿ ಅನಿಸಲ್ಲ. ಸೊ ಹಾಗಾಗಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ, ಸ್ಪೆಷಲಿ ಕಿಚನ್ ಸ್ಲ್ಯಾಬ್ನ. ನಾನು ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ ಮನೇಲಿರೋಕ್ಕಾಗಲ್ಲ, ತುಂಬ ಬೋರ್ ಆಗುತ್ತೆ ಅವ್ರಿಗೆ, ಎಲ್ಲರೂ ಹೋಗೋಣ ಅಂತ ಹೇಳ್ತಾರೆ ಅಂತ. ಸೊ ಹಾಗೇ ಆಯಿತು. ತಿಂಡಿ ತಿಂದ್ಕೊಂಡು ಎಲ್ಲ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿದ್ರು. ಅದಾದಮೇಲೆ ಮಧ್ಯಾಹ್ನ 1 o'clock ಹಂಗೆ ರೆಡಿಯಾಗಿ ಮನೇನ 2 o'clock ಹಂಗೆ ಊಟ ಮಾಡಿಕೊಂಡು ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಾವಿವತ್ತು ಇಬ್ಬರೇ ಹೋಗ್ತಾ ಇಲ್ಲ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ಗೆ. ನಮ್ಮಿಬ್ಬರ ಜೊತೆಗೆ ಬಸವರಾಜ್ ಅವರ ಕೊಲೀಗ್, ಅವ್ರ ಹೆಸರು ಕೂಡ ಬಸವರಾಜ್ ಅಂತಾನೆ, ಆ್ಯಂಡ್ ಪಲ್ಲವಿ ಅಕ್ಕ ಆ್ಯಂಡ್ ಅವ್ರ ಮಕ್ಕಳು, ಇಷ್ಟು 4 ಒಂದು 5-6 ಜನನೂ ನಾವು ಹೋಗಿದ್ವಿ. ನಾನು ಅವ್ರನ್ನ ಜಾಸ್ತಿ ಅಂದರೆ ವಿಡಿಯೋದಲ್ಲಿ ತೋರಿಸಿಲ್ಲ, ಯಾಕಂತಂದರೆ ಅವ್ರಿಗೂ ಪ್ರೈವಸಿ ಹಾಳಾಗಬಾರ್ದಲ್ವ. ಸೊ ಹಾಗಾಗಿ ಅವ್ರನ್ನ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಅವ್ರ ಬಗ್ಗೆ ಹೇಳ್ತೀನಿ ಅಂದರೆ ತುಂಬ ವಿಷಯಗಳಿದೆ. ನನ್ನ ಫಸ್ಟ್ 4 months ಪ್ರೆಗ್ನೆನ್ಸಿಲಿ ತುಂಬ ಕೇರ್ ಮಾಡಿದವರು ಅವರೇ ಅಂತ ಹೇಳ್ಬೋದು. ಸೊ ನನಗೆ ತುಂಬ ಫೇವ್ರೆಟ್ ಕಪಲ್ ಅವರು. ಫಸ್ಟ್ 4 months ನಾನು ಎವ್ರಿ ಡೇ ಗ್ಲೂಕೋಸ್ ಹಾಕಿಸ್ಕೊಳ್ತಾ ಇದ್ದೆ. ಸೊ ಐ ಥಿಂಕ್ ಒಂದೊಂದು ದಿವಸ ಅಂತೂ ನೈಟ್ 12 ಆಗ್ತಿತ್ತು, ಇಲ್ಲ 12:30 ಆಗ್ತಿತ್ತು. ಅಷ್ಟೊತ್ತಾದರೂ ಅವ್ರು ನನ್ನ ಜೊತೆ ಗ್ಲೂಕೋಸ್ ಮುಗಿಯೋವರೆಗೂ ನನ್ನ ಜೊತೆನೇ ಇದ್ದು ಇಬ್ಬರೂ ಒಟ್ಟಿಗೆ ಕಳಿಸ್ಕೊಡ್ತಿದ್ರು. ಆ್ಯಂಡ್ ಊಟ ತಿಂಡಿ ವಿಷಯಕ್ಕೆ ಬಂದರೆ ನನಗೇನು ಬೇಕು ಏನು ಬೇಡ ಎಲ್ಲನೂ ನೋಡ್ಕೊಂಡಿದ್ದಾರೆ ಅವ್ರು ಆ ಟೈಮಲ್ಲಿ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ನೋಡೋಣ ಇನ್ ಫ್ಯೂಚರ್ಲಿ ಐ ಥಿಂಕ್ ನನ್ನ ಸೀಮಂತಕ್ಕೆ ಏನಾದರೂ ಬಂದರೆ ಅವ್ರನ್ನ ವ್ಲಾಗಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನಾವಿಬ್ಬರು ಮನೆಯಲ್ಲೇ ರೆಡಿಯಾಗಿ ಈಗ ಕ್ಯಾಂಪಸ್ ಒಳಗೆ ಹೋಗ್ತಾ ಇದ್ದೀವಿ. ಅವ್ರನ್ನೂ ಎಲ್ಲ ಪಿಕ್ ಮಾಡಿಕೊಂಡು ಹೊರಡಬೇಕಿತ್ತು. ಇವತ್ತು ಬ್ಯಾಂಗ್ಳೂರು ವೆದರ್ ನೋಡಿ ತುಂಬ ಕೂಲಾಗಿತ್ತು, ಬಿಸಿಲೇನೂ ಇರಲಿಲ್ಲ ಆ್ಯಂಡ್ ಮಳೆ ಕೂಡ ಇತ್ತು. ಅಂದರೆ ಜಸ್ಟ್ ಡ್ರಿಸಲ್ಸ್ ಆಗ್ತಿತ್ತು ಅಷ್ಟೇ.
ಅಂದರೆ ಹನಿಗಳು ಬೀಳ್ತಾಯಿತ್ತು. ನಾವಿವಾಗ ಫಸ್ಟ್ ಫ್ಲೋರಲ್ಲಿ ಬಸವರಾಜ್ ಅವರಿಗೆ ಟೀ ಶರ್ಟ್ಸ್ನ ಶಾಪ್ ಮಾಡೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಈ ಥರ ಇತ್ತು ಫಸ್ಟ್ ಫ್ಲೋರ್. ಜಸ್ಟ್ ನಾನು ಟ್ರಯಲ್ ರೂಮಲ್ಲಿ ಅವರು ಟ್ರಯಲ್ ಮಾಡ್ಕೊಂಡು ಬರೋ ಟೈಮಲ್ಲಿ ಜಸ್ಟ್ ವೀಡಿಯೋ ಮಾಡಿದ್ದು ಅಷ್ಟೇ. ಆ್ಯಂಡ್ ಈಗ ಬರ್ತಾರೆ ನೋಡಿ ಎಲ್ಲ ಟ್ರಯಲ್ ಮಾಡಿಕೊಂಡು. ಟೀ ಶರ್ಟ್ ಸ್ವಲ್ಪ ಲೂಸ್ ಇತ್ತು ಇದು, ಸೊ ನೀರಿಗೆ ಹಾಕಿದ್ರೆ ಸ್ವಲ್ಪ ಶ್ರಿಂಕ್ ಆಗುತ್ತೆ, ಕಾಟನ್ ಅಲ್ವಾ, ಸೊ ಹಾಗಾಗಿ ಚೆನ್ನಾಗಿತ್ತು ಕಲೆಕ್ಷನು. ಆ್ಯಂಡ್ ಅವರು ಒಂದೊಂದೇ ಟೀ ಶರ್ಟ್ಸ್ ಟ್ರಯಲ್ ಮಾಡ್ತಾ ತೋರಿಸ್ತಾ ಇದ್ರು. ಸೊ ನಾನು ಹಾಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ಬಟ್ ಚೆನ್ನಾಗಿದೆ. ಡ್ರೆಸ್ ಸರ್ಕಲಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ ಆ್ಯಂಡ್ ಆಫರ್ಸ್ ಕೂಡ ಇದೆ. ಓನ್ಲಿ ಥಿಂಗ್ ಇಸ್ ಪೇಷನ್ಸ್ ಬೇಕು ಹುಡುಕಿ ನೋಡಿ ಮಾಡಿ ತೊಗೊಳಕ್ಕೆ. ಆ್ಯಂಡ್ ಇದು ಸೆಕೆಂಡ್ ಟೀ ಶರ್ಟ್, ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಟೀ ಶರ್ಟ್. ಆ್ಯಂಡ್ ಹಿಂಗೆಲ್ಲ ಮಾಡಿಸ್ಕೊಂಡು ಹೋಗಬೇಕಾದ್ರೆ ಆನ್ ದ ವೇ ಗೊಟ್ಟಿಗೆರೆಯಲ್ಲಿ ಅವ್ರನ್ನ ಡ್ರಾಪ್ ಮಾಡಿ ಅವರು ಮೈಸೂರಿಗೆ ಹೊರಟಿದ್ರು. ಸೊ ಹಾಗಾಗಿ ಅವ್ರನ್ನ ಗೊಟ್ಟಿಗೆರೆಯಲ್ಲೇ ಡ್ರಾಪ್ ಮಾಡಿ ನಾವೀಗ ಬನ್ನೇರುಘಟ್ಟ ರೋಡಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಹೋಗ್ಬೇಕಾದ್ರೆ ಜೋಳ ತಿನ್ನಬೇಕು ಅನ್ನಿಸ್ತು. ಅಲ್ಲಿ ಸೈಡಲ್ಲೆಲ್ಲ ತುಂಬ ಏನೋ ಆ ಕಡೆ ಈ ಕಡೆ 2 ಕಡೆ ರೋಡಲ್ಲೂ ಜೋಳ ಮಾರ್ತಾ ಇರ್ತಾರೆ. ಅಂದರೆ ಅವರು ಕೆಂಡದಲ್ಲಿ ಸುಟ್ಟಿರ್ತಾರಲ್ಲ, ಅದು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಮನೇಲಿ ಗ್ಯಾಸಲ್ಲಿ ಬೇಯಿಸಿದಾಗ ಆ ಟೇಸ್ಟ್ ಬರೋದಿಲ್ಲ. ಸೊ ಹಾಗಾಗಿ ಆಮೇಲೆ ಚಳಿ ಬೇರೆ ಇತ್ತು, ಜೋಳ ತಿನ್ನಬೇಕು ಅನ್ನಿಸ್ತು. ಚೆನ್ನಾಗಿತ್ತು ಆ್ಯಕ್ಚುಲಿ ಕಾಂಬಿನೇಷನ್. ಏನು ಖಾರ ಹಾಕೋದು ನೀವು? ಯಾವ ಖಾರ ಹಾಕ್ತೀರಾ? ಲೆಮನ್ ಸಾಲ್ಟ್ ಹಾಕಿ. ಲೆಮನ್ ಸಾಲ್ಟ್ ಕೆಲವರು ಗ್ರೀನ್ ಚಿಲ್ಲಿಲೆಲ್ಲ ಖಾರ ಮಾಡ್ಕೊಂಡು ಬಂದಿರ್ತಾರೆ. ಸೊ ಹಾಗಾಗಿ ಕೇಳಿಕೊಂಡೆ ಯಾವ ಖಾರ ಹಾಕ್ತಾರೆ ಅಂತ. ಯಾಕಂದರೆ ಇವಾಗ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇಶ್ಯೂಸ್ ಆಗ್ತಾಯಿದೆ. ಸೊ ಹಾಗಾಗಿ ಚಿಲ್ಲಿ ಎಲ್ಲ ತಿನ್ನೋದು ಬೇಡ ಅಂತ ಹೇಳಿದ್ದಾರೆ ಡಾಕ್ಟರು. ಸೊ ಫಸ್ಟು ಕ್ಲಾರಿಫೈ ಮಾಡ್ಕೊಂಬಿಡೋಣ ಏನು ಹಾಕ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಲೆಮನ್ ಸಾಲ್ಟ್ ಅಲ್ಲ, ಲೆಮನ್ ಸಾಲ್ಟ್ ತಿನ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಗ್ರೀನ್ ಚಿಲ್ಲಿ ಖಾರ ಆ್ಯಂಡ್ ರೆಡ್ ಚಿಲ್ಲಿ ಖಾರ ಎಲ್ಲ ಮಾಡ್ಕೊಂಬಂದಿರ್ತಾರಲ್ಲ, ಅದನ್ನು ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಬೇಡ. ನನಗೆ ಅದು ನೋಡ್ತಿದ್ರೆ ಇನ್ನೂ ಹಸುವಾಗ್ತಿದೆ. ಎರಡು ಪೀಸ್ ಕಟ್ ಮಾಡಿಸ್ಕೊಂಡಿದ್ರು, ಎರಡೂ ನಾನೇ ತಿಂದೆ. ಪಾಪ ಬಸವರಾಜ್ ಅವ್ರಿಗೆ ಕೊಡಲೇ ಇಲ್ಲ. ಮಧ್ಯಾಹ್ನ ಹೊರಡುವಾಗ ಅವರು ಮಂಡಕ್ಕಿ ಮಾಡಿದರು. ಮಧ್ಯಾಹ್ನ ಊಟ ಮಾಡ್ಕೊಳ್ಳೋಣ, ಲೈಟಾಗಿ ಏನಾದ್ರು ತಿನ್ಕೊಳ್ಳೋಣ ಅಂದ್ಬಿಟ್ಟು ಮಂಡಕ್ಕಿ ಮಾಡಿದರು. ಬಟ್ ನನಗೆ ಯಾಕೋ ಹಸಿವೆ ಆಗಲಿಲ್ಲ. ಸೊ ಹಾಗಾಗಿ ನಾನು ನನಗೆ ಏನಾದ್ರು ಫ್ರೂಟ್ ಜ್ಯೂಸ್ ಇದ್ದರೆ ಸಾಕು ಅನಿಸಿತ್ತು. ಸೊ ಹಾಗಾಗಿ ಊಟ ಮಾಡದೆ ಹಾಗೆ ಹೊರಟಿದ್ದೆ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ನಾವು ನಮ್ಮ ಏರಿಯಾಗೆ ಬಂದು ನಾವು ರೆಗ್ಯುಲರ್ ಹೋಗೋ ಅಂಥ ಹೋಟೆಲ್ ಉಡುಪಿ ಹೋಟೆಲ್ಗೆ ಹೋಗಿ ಒಂದೊಂದು ಪಾವ್ ಭಾಜಿ ತಿನ್ಕೊಂಡು ಬಂದ್ವಿ. ಈವ್ನಿಂಗ್ ಆಗಿತ್ತು, ಒಂದು 4:30-5 ಹಂಗಾಗಿತ್ತು. ಸೊ ಈವ್ನಿಂಗ್ ಕಾಫಿ ಟೀ ಟೈಮ್ ಅಲ್ಲ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಒಂದೊಂದು ಕಪ್ ಕಾಫಿ ಆ್ಯಂಡ್ 1 ಪ್ಲೇಟ್ ಪಾವ್ ಭಾಜಿ ತಿಂದು ಬಂದ್ವಿ. ಆ್ಯಂಡ್ ಈ ಹೋಟೆಲ್ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಮೆಮೊರೀಸ್ ಇದೆ. ನಾವಿಬ್ಬರು ಮದುವೆಗೂ ಮುಂಚೆ ಫಸ್ಟು ಹೋಗಿ ಲಂಚ್ ಮಾಡಿದಂಥ ಹೋಟೆಲ್ ಇದೇನೆ. ಅವತ್ತು ಆ್ಯಕ್ಚುಲಿ ಚಂಪಕಧಾಮ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಆನ್ ದ ವೇ ಬರ್ತಾ ಮಧ್ಯಾಹ್ನ ಊಟ ಇಲ್ಲೇ ಮಾಡಿಕೊಂಡು ವೆಜ್ ಬಿರಿಯಾನಿ ಆ್ಯಂಡ್ ರೋಟಿ ದಾಲ್ ತಿಂದ್ಕೊಂಡು ವಾಪಸ್ ನಾವು ಕಾಲೇಜಿಗೆ ಬಂದಿದ್ವಿ. ಸೊ ಇದೊಂಥರ ನನ್ನ ಫೇವ್ರೆಟ್ ಹೋಟೆಲ್ ಅಂತಲೇ ಹೇಳ್ಬೋದು. ನಾನು 8:30 ಆಗಿದೆ. ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆನೇ ಹೇಳಿದ್ದೆ ಇವತ್ತು ರಜಾ ಕೊಟ್ಟರೆ ಅವ್ರ ಮನೇಲಿ ಇರೋಕ್ಕಾಗಲ್ಲ, ಎಲ್ಲ
ಎಲ್ಲರೂ ಆಚೆ ಹೋಗ್ತೀವಿ ಅಂತ. ಹಾಗೆ ಇವತ್ತು ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ಗೆ ಹೋಗಿದ್ವಿ. ಸೊ ಏನು ತೊಗೊಳ್ಳೋ ಅಂಥದ್ದು ಏನೂ ಇರಲಿಲ್ಲ. ಬಟ್ ಸುಮ್ಮನೆ ಒಂದು ಇವತ್ತಿನ ಡೇ ಸ್ಪೆಂಡ್ ಮಾಡೋಕ್ಕೆ, ಟೈಮ್ ಪಾಸ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿ ಹೋದ್ವಿ. ಆ್ಯಂಡ್ ನಾವು, ನನ್ನ ಹಸ್ಬೆಂಡ್, ಕೊಲೀಗ್, ಅವ್ರ ಫ್ಯಾಮಿಲಿ ಇಬ್ಬರೂ ಕೂಡ ಹೋಗಿದ್ವಿ. ಸೊ ಬನ್ನಿ ಇವತ್ತು ಏನೇನು ತೊಗೊಂಡಿದ್ದೀನಿ ಡ್ರೆಸ್ ಸರ್ಕಲಲ್ಲಿ ಅಂತ ತೋರಿಸ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಡ್ರೆಸ್ ಸರ್ಕಲಲ್ಲಿ ಡಿಸೆಂಬರ್ 1 ಡಿಸೆಂಬರ್ 31 ಆಫರ್ ನಡೀತಾ ಇದೆ. ಸೊ ಇವತ್ತು 27th, ಸೊ ಇನ್ನೂ 4 ಡೇಸ್ ಇರುತ್ತೆ. ನೋಡಿ, ನಿಮಗೂ ಯಾರಿಗಾರು ಡ್ರೆಸ್ ಸರ್ಕಲ್ಗೆ ಹೋಗಿ ಶಾಪಿಂಗ್ ಮಾಡಬೇಕು ಅಂತ ಅನ್ಸಿದ್ರೆ ಶಾಪಿಂಗ್ ಮಾಡ್ಬೋದು. ಆ್ಯಂಡ್ ಕ್ರಿಸ್ಮಸ್ ಸೇಲ್ ನಡೀತಾ ಇದೆ. ಆ್ಯಕ್ಚುಲಿ ನ್ಯೂ ಇಯರ್ ಸೆಲೆಬ್ರೇಷನ್ಸ್ಗೆ ಅಂತ ಆಫರ್ಸ್ ಇಟ್ಟಿದ್ದಾರೆ. ಸೊ ಈ ಥರ ಈ ಬ್ಯಾಗ್ ಮೇಲೆ ಎಲ್ಲ ಪ್ರಿಂಟ್ಸ್ ಇದೆ. ಡ್ರೆಸ್ ಸರ್ಕಲ್ದು ಕ್ರಿಸ್ಮಸ್ ಸೆಲೆಬ್ರೇಷನ್ಸು, ಪೈಸಾ ವಸೂಲ್ ಕ್ಯಾಶ್ ಬ್ಯಾಕ್ ಅಂತ. ಸೊ ಡಿಸೆಂಬರ್ 1 31 ನಡೀತದೆ. ಸೊ ಬನ್ನಿ ಇವತ್ತು ಏನೇ ತೊಗೊಂಡು ಬಂದಿದ್ದೀನಿ ಅಂತ ನೋಡೋಣ. ಆ್ಯಂಡ್ ಫಸ್ಟ್ ಐ ಥಿಂಕ್ ಇದು ಲೆನಿನ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೆನಿನ್ ಮೆಟೀರಿಯಲ್ ಸ್ಯಾರಿ ತುಂಬ ಚೆನ್ನಾಗಿದೆ. ಪಿಂಕ್ ಕಲರ್ ಆ್ಯಂಡ್ ಫ್ಲೋರಲ್ ಪ್ರಿಂಟ್ ಇದೆ. ತುಂಬ ಅಫಿಷಿಯಲ್ ಲುಕ್ ಕೊಡುವಂತಹ ಸ್ಯಾರೀಸ್ ಇವೆಲ್ಲ. ಸೊ ಅದಕ್ಕೆ ನೀಟಾಗಿ ಉಟ್ಟಿ ರೆಡಿಯಾಗಿ ನಾನು ಯಾವತ್ತಾರು ಈ ಸ್ಯಾರಿ ವೇರ್ ಮಾಡಿದಾಗ ತೋರಿಸ್ತೀನಿ. ಅಫ್ಕೋರ್ಸ್ ರೀಸೆಂಟಾಗಿ ನಾನು ಫ್ಯೂಚರ್ಲಿ ಇನ್ನು ಸ್ವಲ್ಪ ದಿವ್ಸಕ್ಕಂತೂ ಸ್ಟಿಚ್ ಮಾಡಿಸಲ್ಲ. ಬಿಕಾಸ್ ಇನ್ 1.5 ಮಂತಿಗೆಲ್ಲ ಡೆಲಿವರಿ ಆಗ್ಬಿಡೋದ್ರಿಂದ ಸೊ ಸದ್ಯಕ್ಕೆ ನಾನು ಸ್ಟಿಚಿಂಗ್ ಮಾಡ್ಸೋಕ್ಕೆ ಹೋಗಲ್ಲ. ಬಟ್ ಕಲೆಕ್ಷನ್ಸ್ ಸಿಕ್ಕಿದಾಗ ತೆಗೆದಿಟ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ಮತ್ತೆ ಅದೇ ಥರ ಹುಡುಕ್ತೀವಿ ಅಂದರೆ ಸಿಗೋದಿಲ್ಲ. ಆ್ಯಂಡ್ ನಾನು ಬಟ್ಟೆ ವಿಷಯದಲ್ಲಂತೂ ಕಾಂಪ್ರಮೈಸ್ ಆಗೋದೇ ಇಲ್ಲ. ಸೊ ಆ್ಯಂಡ್ ಸೆಕೆಂಡ್ ಸ್ಯಾರಿ ಬಂದು ಗ್ರೇ ಕಲರ್, ಗ್ರೇ ಆ್ಯಂಡ್ ಮರೂನ್ ಕಲರ್ ಬಾರ್ಡರು, ಶಿಫ್ಟ್ ಬಾರ್ಡರು ತುಂಬ ಚೆನ್ನಾಗಿದೆ. ನನಗೆ ಈ ಸ್ಯಾರಿ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ಇದನ್ನು ಬಿಟ್ಟು ಬರೋ ಮನಸ್ಸೇ ಆಗಲಿಲ್ಲ. ಹಾಗಾಗಿ ತಗೊಂಡೆ. ಆ್ಯಂಡ್ ಅದು ಸೇಮ್ ಮೆಟೀರಿಯಲ್ಲೇ. ಐ ಥಿಂಕ್ ಲೆನಿನ್ ಅಂತಲೇ ಅಂದ್ಕೊಳ್ತೀನಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಸೊ ಮೋಸ ಇಲ್ಲ. ಆ್ಯಂಡ್ ಇದ್ರ ಪ್ರೈಸ್ ಬಂದು $20% 20% ಡಿಸ್ಕೌಂಟ್. ಇದರ MRP ಬಂದು 1875 rupees. ಆ್ಯಂಡ್ ನಮಗೆ ಆಫರ್ ಪ್ರೈಸಲ್ಲಿ ಸಿಗ್ತಾ ಇರೋದು 1500ಗೆ. ಸೊ 20% ಡಿಸ್ಕೌಂಟ್ ಇದೆ ಅಷ್ಟೇ ಈ ಸ್ಯಾರಿಗೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ತುಂಬ ಅಫಿಷಿಯಲ್ ಲುಕ್ ಕೊಡುತ್ತೆ. ಆ್ಯಂಡ್ ವೇರ್ ಮಾಡಿಬಿಟ್ಟು ತೋರಿಸ್ತೀನಿ, ಯಾವಾಗಲಾದರೂ ಹಾಕಿದಾಗ ತೋರಿಸ್ತೀನಿ. ಸೊ ಇದು ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಫಸ್ಟ್ ತೋರಿಸಿದ ಸ್ಯಾರಿದು ಪ್ರೈಸ್ ಹೇಳಿಲ್ಲ ನಾನು, ಅದು ಇನ್ನೂ ಕಮ್ಮಿನೇ ಆ್ಯಕ್ಚುಲಿ. ಸೊ ಇದೇ ಬೇರೆ ಸೆಕ್ಷನ್, ಅದೇ ಬೇರೆ ಸೆಕ್ಷನು, ಬಟ್ ಎರಡು ಆಪೋಸಿಟಲ್ಲೇ ಇದೆ. ಆ್ಯಂಡ್ ಇದು ಆ್ಯಕ್ಚುಲಿ 2 ಪೀಸ್ಗೆ 1450. ಅಂದರೆ MRP ಬಂದು 1450 ಇದೆ. 1450ಗೆ 2 ಸ್ಯಾರಿ ಬರುತ್ತೆ ಈ ಥರದ್ದು. ಆ್ಯಂಡ್ ನನಗೆ 2 ಫ್ಲೋರಲ್ಲಿ ತೊಗೊಂಡ್ಬಿಟ್ರೆ ಒಂದೇ ಥರ ಆಗ್ತದೆ ಅಂದ್ಬಿಟ್ಟು ಜಸ್ಟ್ ಇದರಲ್ಲಿ 2 ಪೀಸ್ ಸಿಗುತ್ತೆ ಆ್ಯಕ್ಚುಲಿ ಈ ಪ್ರೈಸ್ಗೆ. ಬಟ್ ನಾನು ಒಂದೇ ತೊಗೊಂಡ್ರು 1450ಗೆ ಹಾಫ್ ಅಮೌಂಟ್ ಆಗುತ್ತೆ ಅಷ್ಟೇ. 1450ಗೆ 50% ಡಿಸ್ಕೌಂಟ್ ಆಗುತ್ತೆ. ಅಂದರೆ ನೀವೇ ಲೆಕ್ಕ ಹಾಕಿ ಎಷ್ಟು ಸಿಕ್ತು ಈ ಸ್ಯಾರಿ ಅಂತ. ಆ್ಯಂಡ್ 2 ಡೈಲಿ ವೇರ್ಗೆ ಸಿಂಪಲ್ ಆಗಿ ಸ್ಯಾರಿ ತೊಗೊಂಡೆ. ಅಂದರೆ ನಮ್ಮ ಅತ್ತೆಗೆ ತೊಗೊಂಡೆ. ಅವರು ಸ್ವಲ್ಪ ಇದೇ ಥರ ಡೈಲಿ ಹಾಕೊಳ್ಳೋದು.
ಆ್ಯಂಡ್ ಅವ್ರಿಗೆ ಎಷ್ಟೇ ಕಾಸ್ಟ್ಲಿ ಸೀರೆ ತೊಗೊಂಡ್ರು ಅವ್ರು ಹೇಳೋದು ಒಂದೇ, ಅವೆಲ್ಲ ತೊಗೊಂಬೇಡಮ್ಮ, ನನ್ನ ಹತ್ರ ಜಗ್ ಅದಾವೆ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಅವ್ರಿಗೆ ಇಷ್ಟಪಡೋ ಅಂಥ ಮೆಟೀರಿಯಲ್ನೇ ತೊಗೊಬೇಕು. ಆ್ಯಂಡ್ ಇದು ಡೈಲಿ ವೇರ್ಗೆ, ಅದು ಸಿಂಥೆಟಿಕ್ ಅನಿಸುತ್ತೆ ಇದು ಮೆಟೀರಿಯಲು. ಡೈಲಿ ವೇರ್ ಸ್ಯಾರಿ ಇದೊಂದು. ಆ್ಯಂಡ್ ಈ ಥರ ಸ್ಯಾರೀಸು ನಿಮಗೆ 400ಗೆ 2 ಪೀಸ್. ಆ್ಯಂಡ್ ಇನ್ನೊಂದು ಇದು ಡೈಲಿ ವೇರ್ಗೆ ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟೇಬಲ್ ಆಗಿರುತ್ತೆ ನಿಮಗೆ. ಆ್ಯಂಡ್ ಒಗೆದ ತಕ್ಷಣ ಬೇಗ ಒಣಗುತ್ತೆ. ಸೊ ಡೈಲಿ ವೇರ್ಸ್ಗೆ ಈ ಥರ ಆ್ಯಂಡ್ ಅವರಿಗೆ 2 ನನಗೆ 2 ಸ್ಯಾರಿ ತೊಗೊಂಡಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಹಸ್ಬೆಂಡ್ಗೆ ಟಿ ಶರ್ಟ್ಸ್ ತೊಗೊಂಡೆ. ಕಾಟನ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು ಇದಕ್ಕೂ 20% ಡಿಸ್ಕೌಂಟ್ ಇದೆ. MRP 781 ಇದೆ, ಬಟ್ ಆಫರ್ ಪ್ರೈಸ್ ಬಂದು 625 ರುಪೀಸ್ ಇದೆ. ಇದು ಒಂದು ಟಿ ಶರ್ಟ್ಗೆ 625 ರುಪೀಸ್ ನಾವಿವತ್ತು ಪೇ ಮಾಡಿದ್ವಿ. ಸೊ ಅಲ್ಲಿಗೆ 20% ಡಿಸ್ಕೌಂಟ್ ಇದೆ ಅಷ್ಟೇ. ಆ್ಯಂಡ್ ಕಲೆಕ್ಷನ್ಸ್ ಇದೆ ಟಿ ಶರ್ಟ್ಸು, ಚೆಕ್ ಮಾಡಬೇಕು, ನೋಡಿ ತೊಗೊಬೇಕು. ಆ್ಯಂಡ್ ಅದೊಂದು ಇನ್ನೊಂದು ನನಗೆ ತುಂಬ ಇಷ್ಟವಾಗಿದೆ ಟಿ ಶರ್ಟ್ ಇದು. ಸೊ ಟ್ರಯಲ್ ಮಾಡುವಾಗ ನೋಡಿರ್ಬೋದು, ಅದನ್ನು ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ. ಇದೊಂದು ಟಿ ಶರ್ಟ್. ಆ್ಯಂಡ್ ಈ ಟಿ ಶರ್ಟ್ ಪ್ರೈಸ್ ಬಂದು ಇದು 2 ಪೀಸ್ಗೆ 845 ರುಪೀಸ್. 2 ಪೀಸ್ಗೆ 845 ರುಪೀಸು. ಬಟ್ ಇದ್ರ MRP ಬಂದು, ಅಂದರೆ ಇದು ಒಂದೇ ಟಿ ಶರ್ಟ್ ತೊಗೋತೀವಿ ಅಂತಂದರೆ 445 ರುಪೀಸ್ ಆಗುತ್ತೆ. ಬಟ್ ಈ ಮೆಟೀರಿಯಲಲ್ಲಿ 2 ಪೀಸ್ ತೊಗೊಂಡ್ರೇ ವರ್ತು, ಯಾಕಂತಂದರೆ 422 ರುಪೀಸ್ ಬೀಳುತ್ತೆ ಒಂದು ಟಿ ಶರ್ಟ್ಗೆ. ಬಟ್ ಒಂದೇ ಟಿ ಶರ್ಟ್ ತೊಗೋತೀವಿ ಅಂತಂದರೆ 445 ರುಪೀಸ್ ಬರುತ್ತೆ. ಸೊ ಅಲ್ಲಿಗೆ 422 ಅಂತಂದರೆ 420 ಅಂತಲೇ ಹೇಳ್ಕೊಳ್ಳೋಣ. 30, 40, ಆಲ್ಮೋಸ್ಟ್ 25 ರುಪೀಸ್ ಒಂದು ಟಿ ಶರ್ಟಿಂದ ಸೇವ್ ಆಗುತ್ತೆ. ಅಂದರೆ ಅವ್ರ ಪ್ರಕಾರ 2 ಟಿ ಶರ್ಟೇ ತೊಗೊಂಡ್ರೆ 422 ಬೀಳುತ್ತೆ, ಸಿಂಗಲ್ ತೊಗೊಂಡ್ರೆ 445 ಬೀಳುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಟಿ ಶರ್ಟ್ ಮೆಟೀರಿಯಲ್ ಎಲ್ಲ. ಆ್ಯಂಡ್ ಈ ಟಿ ಶರ್ಟು ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಮೆಟೀರಿಯಲ್ ಚೆನ್ನಾಗಿದೆ. ನಮಗೆ ಲಾಸ್ಟ್ ಮೀನಾಕ್ಷಿ ಮಾಲ್ಗೆ ಹೋದಾಗ ಕಲೆಕ್ಷನ್ಸ್ ಸಿಕ್ಕಲಿಲ್ಲ. ಕಲೆಕ್ಷನ್ಸ್ ಇದ್ದವು, ಸೈಜ್ ಸಿಕ್ಕಲಿಲ್ಲ. ಸೊ ಹಾಗಾಗಿ ಟ್ರೆಂಡ್ಸಲ್ಲೂ ಸಿಕ್ಕಲಿಲ್ಲ, ಮ್ಯಾಕ್ಸಲ್ಲೂ ಸಿಕ್ಕಲಿಲ್ಲ. ಸೊ ಇನ್ನೇನು ಮಾಡೋದು, ಕಲೆಕ್ಷನ್ ಎಲ್ಲಿ ಸಿಗುತ್ತೆ ಅಲ್ಲಿ ತೊಗೊಂಡ್ಬಿಡ್ಬೇಕು. ಆ್ಯಂಡ್ ಈ ಟಿ ಶರ್ಟ್ ಪ್ರೈಸ್ ಬಂದು 799 MRP. ಬಟ್ ನಮಗೆ ಆಫರ್ ಪ್ರೈಸಲ್ಲಿ 720 ರುಪೀಸ್ಗೆ ಸಿಗ್ತಾ ಇದೆ. ಆ್ಯಂಡ್ 10% ಡಿಸ್ಕೌಂಟ್ ಆಗಿದೆ ಅಷ್ಟೇ. ಇದು ಸ್ವಲ್ಪ ಕಾಸ್ಟ್ಲಿನೇ, 720 ರುಪೀಸ್ ಒಂದು ಟಿ ಶರ್ಟ್ಗೆ. ಈ ಟಿ ಶರ್ಟ್ಗೆ ಸ್ವಲ್ಪ ಜಾಸ್ತಿ ಆಯಿತು. ಬಟ್ ಓಕೆ, ಕಲೆಕ್ಷನ್ಸ್ ಆ್ಯಂಡ್ ಸೈಜ್ ಸಿಕ್ಕಿದಾಗ ಪ್ರೈಸ್ ಬಗ್ಗೆ ಯೋಚನೆ ಮಾಡಬಾರ್ದು. ಸೊ ಇಷ್ಟೇ ನಾನಿವತ್ತು ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲಲ್ಲಿ ಶಾಪ್ ಮಾಡಿದ್ದು. ಆ್ಯಕ್ಚುಲಿ ಬಂದ ತಕ್ಷಣವೇ ವಿಡಿಯೋ ಮಾಡಬೇಕಾಗಿತ್ತು. ಸಮ್ ಅಮೆಝಾನ್ ಇಶ್ಯೂಸ್ ಆಯಿತು. ಅದರ ಎಕ್ಸ್ಪೀರಿಯೆನ್ಸ್ನ ನಾನು ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಒಂದು ಸಲ ನನಗೆ ಅದು ಕಂಪ್ಲೀಟ್ ಆ ಇಶ್ಯೂ ಮುಗಿದ ಮೇಲೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ನೋಡೋಣ, ನೀವು ಯಾರಾದರೂ ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲಲ್ಲಿ ಶಾಪ್ ಮಾಡಬೇಕು ಅಂತ ಇದ್ದರೆ 31 ಡಿಸೆಂಬರ್ ಒಳಗಡೆ ಹೋಗಿ ಶಾಪಿಂಗ್ ಮಾಡಿ. ಆ್ಯಂಡ್ ಸ್ಯಾರೀಸ್ ಅಂತ ಅಷ್ಟೇ ಅಲ್ಲ, ನನಗೆ ಸ್ವಲ್ಪ ಡ್ರೆಸ್ಗಳು ಸಾಕು ಅನ್ನಿಸ್ತು. ಆ್ಯಂಡ್ ಈ ಥರ ಅಫಿಷಿಯಲ್ ಆಗಿ ಸ್ಯಾರೀಸ್ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಬಟ್ ನಿಮಗೆ ಡ್ರೆಸ್ಸು ಸಿಗುತ್ತೆ, 3 ಪೀಸ್ ಸೆಟ್ಟು. ಆ್ಯಂಡ್ ಮಕ್ಕಳಿಗೆಲ್ಲ ತುಂಬ ಆಫರ್ಸ್ ಇದೆ. ನೋಡಿ, ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡಿ. ಡ್ರೆಸ್ ಸರ್ಕಲಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಹಾಗೆ ಆಫರ್ ನಡೀತಾ ಇದೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ.
ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.